ಹಾಯ್, ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ಸರ್ವಮಂಗಳ ಮಾಂಗಲ್ಯ ಕಥೆಯ 17ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗ್ತಾ ಇದ್ದಲ್ಲಿ ದಯವಿಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅಧ್ಯಾಯ 17. ಗಮ್ಯಾಳನ್ನು ಕಂಡು ನೀಲಾರವರಿಗೆ ನೆಮ್ಮದಿಯಾಗಿತ್ತು. ತಕ್ಷಣ ಅವಳತ್ತ ಧಾವಿಸಿ ಬಂದವರು, ಏನು ಪುಟ್ಟ, ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ, ಬರ್ಡೇ ಪಾರ್ಟಿ ಇದೆ ಅಂತ ಮೊದಲೇ ವಿಷಯ ತಿಳಿಸೋದಲ್ವಾ? ನೀನು ಅಷ್ಟು ಹೊತ್ತಾದರೂ ಬರದೇ ಇರೋದನ್ನು ಕಂಡು ನನ್ನ ಉಸಿರೇ ನಿಂತು ಹೋದ ಹಾಗಿತ್ತು. ಮನೆಯವರೆಲ್ಲ ಎಷ್ಟು ಗಾಬರಿ ಆಗಿದ್ರು ಗೊತ್ತಾ? ಇನ್ಮುಂದೆ ಎಲ್ಲಿಗಾದರೂ ಹೋಗೋಕ್ಕಿಂತ ಮುಂಚೆ ನಮಗೆ ವಿಷಯ ತಿಳಿಸಿಬಿಡಮ್ಮ ಎಂದರು ಕಾಳಜಿಯಿಂದ. ಮೊದಲೇ ಆಗಿದ್ದ ಅನಾಹುತದಿಂದ ಆಘಾತಕ್ಕೆ ಒಳಗಾಗಿ ನೊಂದುಕೊಂಡಿದ್ದಳು ಹುಡುಗಿ. ಯಾರ ಮಾತನ್ನು ಕೂಡ ಕೇಳುವ ಸ್ಥಿತಿಯಲ್ಲಿಲ್ಲ ಅವಳು. ಅವರ ಮಾತುಗಳು ಕೇಳಿಸಿದರೂ ಕೇಳಿಸದ ಹಾಗೆ ವರ್ತಿಸಿದವಳು ನೇರವಾಗಿ ತನ್ನ ಕೋಣೆ ಹೊಕ್ಕು ಕದ ಹಾಕಿಕೊಂಡು ಬಿಟ್ಟಳು. ಇದೇನು ನೀಲಾರವರಿಗೆ ಹೊಸತಾಗಿರಲಿಲ್ಲ. ಅವಳು ಹೋದತ್ತಲೇ ಪೇಲವನಗು ನಕ್ಕವರು ಅಡುಗೆ ಕೋಣೆಯತ್ತ ಮುಖ ಮಾಡಿದರು. ನೀಲ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಎಂದು ಸುಡುತ್ತಾ ಮೆಟ್ಟಿಲು ಇಳಿಯುತ್ತಾ ಬಂದವರು ಮೇಲ್ಮಹಡಿಯಲ್ಲಿದ್ದ ಮಗಳ ರೂಮಿನತ್ತ ನೋಡುತ್ತಾ, ಗಮ್ಯ ಮನೆಗೆ ಬಂದ್ಲಾ ಕೇಳಿದರು ರಾಮ್. ಹಾ ರಾಮ್, ಈಗಷ್ಟೇ ಬಂದ್ಲು, ತುಂಬ ಸುಸ್ತಾಗಿದೆ ಅನಿಸುತ್ತೆ, ಅದಕ್ಕೆ ರೂಮ್ಗೆ ಹೋಗ್ಬಿಟ್ಲು ಎಂದವರು ಗಂಡನ ಕೈಗೆ ಕಾಫಿ ಇಟ್ಟು ತನ್ನ ಕೆಲಸದತ್ತ ಗಮನ ಕೊಟ್ಟರು. ಅಷ್ಟರಲ್ಲಿ ಹೊರಗಡೆ ಕಾರ್ ನಿಂತ ಸದ್ದಾಗಿತ್ತು. ಅದು ಪ್ರಣವ್ನ ಆಗಮನದ ಸೂಚನೆ ಎಂದು ಮನೆಯಲ್ಲಿದ್ದ ಎಲ್ಲರಿಗೂ ಖಾತ್ರಿಯಾಗಿತ್ತು. ಮಗ ಬರುತ್ತಿರುವ ಸೂಚನೆ ಸಿಗುತ್ತಿದ್ದ ಹಾಗೆ ಹೊರಗೋಡಿ ಬಂದರು ಮೇಘ. ಅವರಣ್ಣ ಕಂಡು ಕಾಣದಂತೆ ಒಳ ಹೋಗುತ್ತಿದ್ದವನನ್ನು ತಡೆಯುವಂತೆ ಕೈಕಟ್ಟಿ ನಿಂತರು ಶ್ಯಾಮ್. ತಂದೆಯನ್ನ ಕಾಣುತ್ತಲೇ ಅವನ ಹೆಜ್ಜೆಗಳು ತಟಸ್ಥವಾದವು. ಎಲ್ಲಿಗೆ ಹೋಗಿದ್ದೆ ಕೇಳಿದವರ ಚೂಪು ನೋಟ ಅವನನ್ನು ಸುಡುವಂತೆ ಇದ್ದವು. ಫ್ರೆಂಡ್ ಮನೆಗೆ ಎಂದನು ತಲೆ ತಗ್ಗಿಸುತ್ತ. ಯಾವ ಫ್ರೆಂಡ್ ಮನೆಗೆ ಮತ್ತೆ ಕೇಳಿದರು. ರೀಮಾ ಮನೆಗೆ ತಲೆ ತಗ್ಗಿಸುತ್ತಲೇ ಉತ್ತರಿಸಿದ. ತಂದೆಯ ಮುಂದೆ ತಲೆ ಎತ್ತಿ ಮಾತನಾಡುವ ಧೈರ್ಯವಿಲ್ಲ ಅವನಿಗೆ. ನಿನ್ನೆ ರಾತ್ರಿ ಪೂರ್ತಿ ಅವಳ ಮನೆಯಲ್ಲೇ ಉಳ್ಕೊಂಡಿದ್ಯಾ ಕೇಳಿದರು ಗಂಭೀರವಾಗಿ. ಹೌದು ಎಂದನು. ಅವನ ಉತ್ತರ ಕಂಡು ಬೇಸರದಿಂದ ತಲೆ ತಗ್ಗಿಸಿದರು ಮೇಘ. ಪಟಾಡನೆ ಅವನ ಕಪಾಳಕ್ಕೆ ಬಾರಿಸಿಬಿಟ್ಟರು ಶ್ಯಾಮ್. ಮನೆಯವರೆಲ್ಲರಿಗೂ ಗಾಬರಿಯಾಯಿತು. ಅವನಿಗೆ ಬಿದ್ದ ಏಟು ಮನೆಯ ಮೂಲೆ ಮೂಲೆಯಲ್ಲಿ ಮಾರ್ಧನಿಸಿದವು. ಅಡುಗೆ ಕೋಣೆಯಲ್ಲಿದ್ದ ನೀಲಾರವರು ಕೂಡ ಹೊರಗೋಡೆ ಓಡಿ ಬಂದರು. ತನ್ನ ಕೆಲಸದಲ್ಲಿ ನಿರತನಾಗಿದ್ದ ಪಾರ್ಥ ಕೂಡ ಹೊರಗೋಡಿ ಬಂದನು. ದಿಮ್ಮನ್ನ ಹಿಡಿದು ಗತವನ್ನು ನೆನೆದು ಬಿಕ್ಕಳಿಸುತ್ತಿದ್ದ ಗಮ್ಯ ಕೋಣೆಯಿಂದ ಆಚೆ ಬಂದಳು. ಆದರೆ ಅವರೆಲ್ಲರ ಮುಂದೆ ಬರುವ ಧೈರ್ಯ ಮಾಡಲಿಲ್ಲ ಹುಡುಗಿ. ನಾಚಿಕೆ ಆಗಲ್ಲ ನಿನಗೆ ಈ ಮಾತನ್ನು ಹೇಳೋಕೆ? ವಯಸ್ಸಿಗೆ ಬಂದ ಒಂದು ಹುಡುಗಿ ಮನೆಯಲ್ಲಿ ಒಂದು ರಾತ್ರಿ ಕಳೆದು ಬಂದೆ ಅಂತ ಇದ್ದೀಯಲ್ಲ, ನಿನಗೆ ಸ್ವಲ್ಪನಾದರೂ ಪರಿಜ್ಞಾನ ಇದೆಯಾ? ನೋಡ್ದವ್ರು ಏನಂತ ಅಂದ್ಕೊಳ್ಳಲ್ಲ. ನಿನ್ನಿಂದಾಗಿ ಆ ಹುಡುಗಿ ಜೀವನನೂ ಹಾಳಾಗುತ್ತೆ. ನಿನ್ನ ಜೊತೆ ಸೇರಿದವರು ಯಾರೂ ಉದ್ಧಾರ ಆಗಲ್ಲ. ನೀನೇನು ಬೀದಿ ಭಿಖಾರಿನ? ನಿನಗೆ ಅಂತ ಸ್ವಂತ ಮನೆ ಇದ್ದೇ ತಾನೆ ಎಂದು ರೋಷಾವೇಶದಿಂದ ಕೂಗಾಡಿದರು ಶ್ಯಾಮ್. ಅವರು ಇಷ್ಟೊಂದು ಕುಪಿತರಾಗಿರುವುದನ್ನು ಕಂಡು ಮನೆಯವರೆಲ್ಲರೂ ದಂಗಾದರು. ಮಗನಿಗೆ ಏಟು ಬಿದ್ದಾಗ ಮೇಘರವರ ಕರುಳು ಚುರುಕೆಂದಿತು. ಆದರೆ ಗಂಡನನ್ನು ಎದುರು ಹಾಕಿಕೊಳ್ಳುವಷ್ಟು ಧೈರ್ಯ ಅವರಿಗಿಲ್ಲ. ಅವರ ಏಟಿನಿಂದ ಒಂದಿನಿತೂ ವಿಚಲಿತನಾಗಲಿಲ್ಲ ಪ್ರಣವ್. ಬದಲಾಗಿ ತಂದೆಯ ಕಣ್ಣಲ್ಲಿ ಕಣ್ಣಿಟ್ಟವನು, ನನಗೆ ಸ್ವಂತ ಮನೆ ಇದೆ ಅನ್ನೋದೇನೋ ನಿಜಾನೇ ಡ್ಯಾಡ್, ಆದರೆ ಆ ಮನೆಯಲ್ಲಿರೋರು ಎಲ್ಲರೂ ನನ್ನ ಸ್ವಂತದವರಲ್ಲ. ನಾನು ಎದ್ದಾಗ ಬಿದ್ದಾಗ ಕುಗ್ಗಿದಾಗ ನನ್ನ ಜೊತೆಯಲ್ಲಿ ನಿಂತಿರೋದು ರೀಮಾ ಒಬ್ಳೆ. ಸಮಾಜ ನಮ್ಮ ಬಗ್ಗೆ ಏನು ಬೇಕಾದರೂ ಮಾತಾಡಲಿ, ಅದಕ್ಕೆ ನಾನು ಕೇರ್ ಮಾಡಲ್ಲ. ಸಮಾಜಕ್ಕೆ ಹೆದರುಕೊಂಡು ಅಥವಾ ನಿಮಗೆ ಹೆದರುಕೊಂಡು ಅವಳ ಫ್ರೆಂಡ್ಶಿಪ್ನ ಬಿಡ್ತೀನಿ ಅನ್ನೋದು ನಿಮ್ಮ ದಡ್ಡತನ. ರೀಮಾ, ಶೀ ಈಸ್ ಎವ್ರಿಥಿಂಗ್ ಫಾರ್ ಮೀ, ಐ ಆಮ್ ನಾಟ್ ರೆಡಿ ಟು ಲೀವ್ ಹರ್ ಎಂದವನೇ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ತನ್ನ ಕೋಣೆಯತ್ತ ಹೆಜ್ಜೆ ಹಾಕಿದರೆ ಶ್ಯಾಮ್ರವರು ಕೋಪದಿಂದ ಕುದ್ದು ಹೋದರು. ಮಗನನ್ನು ಹೇಗೆ ಸರಿದಾರಿಗೆ ತರಬೇಕು ಎಂಬುದೇ ತೋಚಲಿಲ್ಲ ಅವರಿಗೆ. ಈ ಕಡೆ ಕೋಣೆ ಸೇರಿದ ಗಮ್ಯಾಳ ತಲೆಯಲ್ಲಿ ಶ್ಯಾಮ್ರವರು ಆಡಿದ ಒಂದೊಂದು ಮಾತು ಕೂಡ ಪ್ರತಿಧ್ವನಿಸುತ್ತಿದ್ದವು. ಪ್ರಣವ್ ರೀಮಾ ಮನೆಯಲ್ಲಿ ಬರೀ ಒಂದು ರಾತ್ರಿ ಉಳ್ಕೊಂಡಿದ್ದಕ್ಕೇನೆ ಚಿಕ್ಕಪ್ಪ ಅವನಿಗೆ ಆ ರೀತಿ ಬಾರಿಸಿಬಿಟ್ರು. ಇನ್ನು ಒಂದು ವೇಳೆ ನನ್ನತನ ವಿಷಯ ಮನೆಯಲ್ಲಿ ಲೀಕ್ ಆದರೆ ನನ್ನನ್ನು ಕೊಂದೇ ಹಾಕ್ತಾರೇನು ಎಂದು ಅವಳು ತನ್ನಷ್ಟಕ್ಕೆ ಹೇಳಿಕೊಳ್ಳುತ್ತಿದ್ದರೆ ಭಯದಿಂದ ಅವಳ ಗಂಟಲು ಒಣಗಿತು.
ನನಗೆ ಈಗಲೂ ನಾವು ನನ್ನ ಲೈಫ್ ಜೊತೆ ಆಟ ಆಡಿದಂತ ಅನ್ನೋದನ್ನು ನಂಬೋದಕ್ಕೇನೆ ಆಗ್ತಿಲ್ಲ. ಆದರೆ ಹೇಗೆ ಹೇಳೋದು? ಅವನು ವಯಸ್ಸಿಗೆ ಬಂದ ಹುಡುಗರನ್ನು ಅಷ್ಟು ಸುಲಭವಾಗಿ ನಂಬೋದಕ್ಕೆ ಆಗಲ್ಲ ಎಂದು ಹಾಸಿಗೆಯಲ್ಲಿ ಕೂತು ಉಸಿರಿದವಳಿಗೆ ಅದೇನು ಅನ್ನಿಸಿತೋ ಏನೋ. ಎದ್ದು ಕನ್ನಡಿಯ ಮುಂದೆ ಬಂದು ನಿಂತವಳು ತನ್ನನ್ನೊಮ್ಮೆ ನೋಡಿಕೊಂಡಳು. ಕೆನ್ನೆ ಮೇಲೆ ಕತ್ತಿನ ಮೇಲೆ ಯಾವ ಮಾರ್ಕ್ ಕೂಡ ಆಗಿಲ್ಲ. ಒಂದು ವೇಳೆ ನನ್ನ ಜೊತೆ ಅವನ ಆ ರೀತಿ ನಡ್ಕೊಂಡಿರ್ತಿದ್ರೆ ನನಗೆ ಮೈಕೈ ನೋವು ಅಥವಾ ನನ್ನ ಮೇಲೆ ಅವನ ಉಗುರಿನ ಗುರುತು ಇರಬೇಕಾಗಿತ್ತು. ಆದರೆ ಅದ್ಯಾವುದೂ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಮುಂಚಿನ ಹಾಗೇನೆ ನಾರ್ಮಲ್ ಆಗಿದ್ದೀನಿ. ಆದರೆ ಅವನಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ ಅಷ್ಟೇ ಎಂದು ತನಗೆ ತಾನೇ ಹೇಳಿಕೊಂಡವಳು, ಹಾಗಾದರೆ ಅವನು ನನ್ನನ್ನು ಆಟ ಆಡಿಸ್ತಿದ್ದಾನಾ ಎಂದು ಸುರಿದವಳೆ ನೇರವಾಗಿ ಅವನಿಗೆ ಕರೆ ಮಾಡಿದಳು. ಹಲೋ ಡಾರ್ಲಿಂಗ್, ಹೇಗಿದ್ದೀಯಾ? ಆರಾಮನಾ? ಮತ್ತೇನು ಕಾಲ್ ಮಾಡಿದ್ದು? ಏನಾದರೂ ಪ್ರಾಬ್ಲಮ್ಮಾ? ಅತ್ತಲಿಂದ ಬಂದ ಅವನ ಪ್ರಶ್ನೆಗೆ ಖುದ್ದು ಹೋದಳು. ನೀನೇ ನನ್ನ ಲೈಫ್ಗೆ ಒಕ್ಕರಿಸಿಕೊಂಡಿರೋ ಒಂದು ದೊಡ್ಡ ಪ್ರಾಬ್ಲಮ್. ನನ್ನನ್ನೇನು ಡಮ್ಮಿ ಪೀಸ್ ಅಂತ ಅಂದ್ಕೊಂಡಿದ್ದೀಯ ನೀನು ಹೇಳಿದ್ದನ್ನೆಲ್ಲ ನಂಬೋದಕ್ಕೆ ಎಂದು ಕೇಳಿದಳು. ಕೂಲ್ ಡಾರ್ಲಿಂಗ್, ಎದುರುಗಡೆ ಸಿಕ್ಕಾಗ ಹೇಗೂ ಶೂರ್ಪನಾಕಿ ಥರ ಕೂಗಾಡ್ತೀಯ. ಅಟ್ಲೀಸ್ಟ್ ಫೋನ್ನಲ್ಲಾದರೂ ಕೂಲಾಗಿ ಮಾತಾಡಬಾರ್ದಾ? ಯಾಕೆ ಸುಮ್ಮನೆ BP ರೈಸ್ ಮಾಡ್ಕೋತೀಯ? ಈಗೇನು ನಿಂಗೆ ಇನ್ನೂ ನನ್ನ ಮೇಲೆ ಅನುಮಾನನಾ ಕೇಳಿದನು. ಹೌದು, ಅನುಮಾನನೇ. ಕತ್ತಿನ ಬದಿಲಿ ಒಂದೇ ಒಂದು ಸ್ಕ್ರ್ಯಾಚ್ ಮಾರ್ಕ್ ಇಲ್ಲ, ಕೆನ್ನೆ ಮೇಲೆ ಯಾವ ಗಾಯನೂ ಆಗಿಲ್ಲ. ಇದರಲ್ಲೇ ಗೊತ್ತಾಗಲ್ವಾ ನೀನು ನನಗೇನು ಮಾಡಿಲ್ಲ ಅಂತ? ಸುಮ್ಮನೆ ನನ್ನನ್ನು ಆಟ ಆಡಿಸ್ತಾ ಇದ್ದೀಯ ಎಂದವಳ ಮಾತು ಕೇಳಿ ಗೊಳ್ಳೆಂದು ನಕ್ಕವನು. ನೀನು ರವಿಚಂದ್ರನ್ ಫ್ಯಾನ್ ಅನಿಸುತ್ತೆ ಅಲ್ವಾ? ಯಾವಳೆ ನೀನು? ಒಂದು ಹುಡುಗಿ ಒಂದಾದರೆ ಅವಳ ಮೈ ಮೇಲೆ ಉಗುರಿನ ಗುರುತು, ಸ್ಕ್ರ್ಯಾಚ್ ಮಾರ್ಕ್ಸ್ ಎಲ್ಲ ಇಡಲೇಬೇಕಾ? ಯಾವುದೋ ಸಿನಿಮಾದಲ್ಲಿ ಬಂದಿರೋ ಸೀನ್ನ ನನ್ನ ಮುಂದೆ ಹೇಳ್ತಾ ಇದ್ದಾಳೆ ಎಂದವನ ನಗುವಿನ್ನೂ ನಿಂತಿಲ್ಲ. ನೋಡು, ನೀನು ಹೀಗೆಲ್ಲ ನಗಬೇಡ, ನಾನು ಕೇಳಿದ್ದಕ್ಕೆ ಉತ್ತರ ಕೊಡು ಅಷ್ಟೇ ಎಂದಳು ಕೋಪದಿಂದ. ಓಕೆ ಕೂಲ್ ಬೇಬಿ ಎಂದವನು. ನೋಡು ಚಿನ್ನ, ಅವತ್ತು ನಾನು ಫುಲ್ ಮೂಡ್ನಲ್ಲಿದ್ದೆ. ನಿನ್ನಂಥ ಮುದ್ದಾದ ಹುಡುಗಿಗೆ ಲವ್ ಬೈಟ್ ಕೊಟ್ಟು ನೋವು ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಸೈಲೆಂಟಾಗಿ ನನ್ನ ಕೆಲಸನ ನಾನು ಮುಗಿಸಿದೆ. ಇನ್ನೂ ನಿನಗೆ ನನ್ನ ಮೇಲೆ ಅನುಮಾನ ಇದ್ದರೆ ಅದು ನಿನ್ನ ಕರ್ಮ. ಇನ್ನು ಏನಾದರೂ ಕೇಳೋದಿದೆಯಾ ಅಥವಾ ಇನ್ನೂ ಕ್ಲಾರಿಫಿಕೇಷನ್ ಏನಾದರೂ ಬೇಕಾ ಕೇಳಿದನು. ಅವನ ಮಾತು ಕೇಳಿದವಳಿಗೆ ಯಾಕಾದರೂ ಅವನಿಗೆ ಕರೆ ಮಾಡಿಬಿಟ್ಟೆ ಎನಿಸಿದಂತೂ ಸುಳ್ಳಲ್ಲ. ತಕ್ಷಣ ಕರೆ ತುಂಡರಿಸಿದವಳು ಹಾಸಿಗೆಯ ಮೇಲೆ ಧೊಪ್ಪೆಂದು ಬಿದ್ದು ದಿಂಬನ್ನು ಬಿಗಿದಪ್ಪಿಕೊಂಡು ರೋಧಿಸಲು ಶುರು ಮಾಡಿದಳು. ಎಲ್ಲಿಗೆ ಹೊರಟೆ? ಮಗಳು ಲಗೇಜ್ ಸಮೇತ ಹಿಡಿದು ಹೊರಟಿರುವುದನ್ನು ಕಂಡು ತಬ್ಬಿಬ್ಬಾಗಿ ಕೇಳಿದರು ಸುಧಾಕರ್. ನಾನು ಊರಿಗೆ ಹೋಗ್ತಾ ಇದ್ದೀನಿ ಎಂದಳು ಏನನ್ನೋ ತೀರ್ಮಾನಿಸಿದವರಂತೆ. ಈಗ ಅಂಥದ್ದೇನಾಯ್ತು ಅಂತ ಹೋಗ್ತಾ ಇದ್ದೀಯಾ? ಯಾಕೆ ಹೀಗೆ ನನ್ನ ಹೊಟ್ಟೆ ಉರಿಸ್ತಾ ಇದ್ದೀಯೇ? ನಿನ್ನೆ ನಾನೇನೋ ಕೋಪದಲ್ಲಿ ಊರಿಗೆ ಹೋಗ್ಬಿಡು ಮತ್ತೆ ಬರಬೇಡ ಅಂದೆ, ಅದಕ್ಕೆ ನೀನು ಹೊರಟು ಬಿಡೋದಾ? ಆತಂಕದ ಜೊತೆ ಕೋಪವೂ ಬೆಳೆದಿತ್ತು ಅವರ ಧ್ವನಿಯಲ್ಲಿ. ನಾನಿಲ್ಲಿದ್ದರೆ ನಿಮಗೇನೆ ತೊಂದರೆ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ನನಗಿಷ್ಟ ಇಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ನನ್ನನ್ನು ತಡಿಬೇಡಿ. ಇಷ್ಟೆಲ್ಲ ಆದಮೇಲೂ ನನಗೆ ಈ ಮನೇಲಿ ಇರೋದಕ್ಕೆ ಮನಸ್ಸಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಾತಾವರಣ ನನಗೆ ಉಸಿರುಗಟ್ಟಿಸುತ್ತೆ. ಯಾಕಂದರೆ ನನ್ನ ಉಸಿರಿಗೆ ಉಸಿರಾದ ವೀಣೆ ನನ್ನ ಜೊತೆ ಇಲ್ಲ. ತುಂಬ ದಿನಗಳ ಕಾಲ ನನಗೆ ಅದನ್ನು ಬಿಟ್ಟಿರೋಕೆ ಆಗಲ್ಲ ಎಂದವಳು ಹೊರಡಲು ಮುಂದಾದರೆ, ಅವತ್ತು ಬೇಡ ಅಂದರು. ನಿಮ್ಮ ಅಮ್ಮ ನನ್ನನ್ನು ಬಿಟ್ಟು ಹೋದ್ಲು. ಈಗ ನೀನು ನನ್ನನ್ನು ಬಿಟ್ಟು ಹೋಗ್ತಾ ಇದ್ದೀಯ. ಕೊನೆಗೂ ನಾನು ಯಾರಿಗೂ ಬೇಡವಾಗಿ ಹೋದೆ. ಆ ಕಡೆ ಹೆಂಡತಿಗೂ ಈ ಕಡೆ ಮಗಳಿಗೂ. ಜೀವನದ ಕೊನೆ ಕ್ಷಣದವರೆಗೂ ನಾನು ಕೊರಗಿನೇ ಸಾಯೋ ಹಾಗಾಯಿತು. ಬಹುಶಃ ನೆಮ್ಮದಿ ಅನ್ನೋದನ್ನು ಆ ದೇವರು ನನ್ನ ಹಣೆಯಲ್ಲಿ ಬರೆದಿಲ್ಲ ಅಂತ ಅನಿಸುತ್ತೆ ಎಂದರು ಮರುಕದಿಂದ. ಈಗ ಏನಾಯ್ತು ಅಂತ ಹೀಗೆ ಹೇಳ್ತಾ ಇದ್ದೀರಾ? ನಾನೇನು ನಿಮ್ಮನ್ನು ಬಿಟ್ಟು ಶಾಶ್ವತವಾಗಿ ಹೋಗ್ತಾ ಇಲ್ವಲ್ಲ. ನಾನು ಹೋಗ್ತಿರೋದು ನನ್ನ ಹುಟ್ಟೂರಿಗೆ. ಯಾಕಂದರೆ ಅಲ್ಲಿ ಸಿಗೋ ಆನಂದ, ನೆಮ್ಮದಿ, ಖುಷಿ ಇಲ್ಲಿ ಕೋಟಿ ಕೊಟ್ಟರೂ ಸಿಗಲ್ಲ ಎಂದವಳು ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ತನ್ನ ಹೆಜ್ಜೆಗಳನ್ನು ಚುರುಕುಗೊಳಿಸಿದಳು. ದಾರಿನಿ, ಹೋಗಬೇಡವೆ? ನಿಂಗೆ ದಮ್ಮಯ್ಯ ಅಂತೀನಿ ಕಣೆ. ಹೋಗಬೇಡ ನನ್ನನ್ನು ಬಿಟ್ಟು. ನೋಡು, ನಿನಗೆ ಹೇಗೆ ಬೇಕೋ ಹಾಗೇನೇ ಇರು. ಇನ್ಮುಂದೆ ನೀನೇನು ಹೇಳಿದರೂ ನಾನು ತಕರಾರು ಎತ್ತಲ್ಲ, ನಿನ್ನನ್ನು ಪ್ರಶ್ನೆನೂ ಮಾಡಲ್ಲ. ಆದರೆ ಮತ್ತೆ ನನ್ನನ್ನು ಬಿಟ್ಟು ಊರಿಗೆ ಹೋಗ್ತೀನಿ ಅಂತ ಹೇಳಬೇಡ್ವೆ? ಬರೀ ನಿನ್ನ ಬಗ್ಗೆ ಮಾತ್ರ ಯೋಚಿಸಬೇಡಮ್ಮ. ಸ್ವಲ್ಪ ವಯಸ್ಸಾದ ನಿನ್ನ ತಂದೆ ಬಗ್ಗೆನೂ ಯೋಚನೆ ಮಾಡು ಎಂದವರ ಧ್ವನಿ ಕಿವಿಗೆ ಬಿದ್ದರೂ ಬೀಳದಂತೆ ನಟಿಸುತ್ತಾ ಹೊಸ್ತಿಲು ದಾಟಿ ಅಂಗಳಕ್ಕೆ ಕಾಲಿಟ್ಟು ಬಿಟ್ಟಳು ಧಾರಿಣಿ. ಆದರೆ ತುಸು ದೂರ ಹೆಜ್ಜೆ ಇಟ್ಟವಳಿಗೆ ಹಿಂದಿನಿಂದ ಬರುತ್ತಿದ್ದ ಧ್ವನಿ ಕ್ಷೀಣವಾಗುವಂತೆ ಕೇಳಿಸಿತು. ನೋಡುತ್ತಿದ್ದ ಹಾಗೆ ಧ್ವನಿ ಬರುವುದೇ ನಿಂತು ಹೋಯಿತು. ಗಾಬರಿಯಿಂದ ಹಿಂದೆ ತಿರುಗಿದಳು.
ಸುಧಾಕರ್ ರವರು ಎದೆ ಹಿಡಿದುಕೊಂಡು ಅದಾಗಲೇ ನೆಲಕ್ಕೆ ಕುಸಿದು ಬಿದ್ದು ಬಿಟ್ಟಿದ್ದರು. ಅಪ್ಪ ಎಂದು ಚೀರಿಟ್ಟವಳೆ ಧಾವಿಸಿ ಅವರತ್ತ ಬಂದಳು. ಆದರೆ ಕಚ್ಚಿಕೊಂಡ ಹಲ್ಲು, ಎದೆಯನ್ನು ಅದುಮಿಟ್ಟುಕೊಂಡ ಕೈ ಹಾಗೆಯೇ ಇದ್ದವು. ತಂದೆಯನ್ನ ಆ ಸ್ಥಿತಿಯಲ್ಲಿ ಕಂಡವಳಿಗೆ ಒಂದು ಕ್ಷಣ ಉಸಿರೇ ನಿಂತ ಹಾಗಾಗಿತ್ತು. ಅಳುತ್ತಲೇ ಅವರ ಕೈಕಾಲುಗಳನ್ನು ನೀವಿದಳು. ಆದರೆ ಅವರು ಎಚ್ಚರಗೊಳ್ಳಲೇ ಇಲ್ಲ. ಈಗ ಅವಳ ಬಳಿ ಇದ್ದದ್ದು ಒಂದೇ ದಾರಿ, ಶ್ಯಾಮ್. ತಕ್ಷಣ ಶ್ಯಾಮ್ ರವರನ್ನು ಅರಸಿ ಅವರ ಮನೆಯೊಳಗೆ ಓಡಿ ಬಂದಳು. ಅವಳು ಏದುಸಿರು ಬಿಡುತ್ತಾ ಓಡುತ್ತಾ ಬಂದದ್ದನ್ನು ಕಂಡು ಮನೆಯವರೆಲ್ಲರೂ ಗಾಬರಿಯಾದರು. ಧಾರಿಣಿ, ಯಾಕಮ್ಮ, ಏನಾಯ್ತು? ಯಾಕೆ ಹೀಗೆ ಏದುಸಿರು ಬಿಡ್ತಾ ಇದ್ದೀಯ? ಕಳವಳಗೊಂಡು ಕೇಳಿದರು ನೀಲ. ಅದು ಅದು ಆಂಟಿ, ಡಾಕ್ಟರ್ ಇದ್ದಾರಾ? ಉಸಿರು ಬಿಗಿ ಹಿಡಿಯುತ್ತಲೇ ಕೇಳಿದಳು. ಅಷ್ಟರಲ್ಲಿ ಅಲ್ಲಿಗೆ ಧಾವಿಸಿದ್ದರು ಶ್ಯಾಮ್. ಅವಳಿದ್ದ ಸ್ಥಿತಿ ಕಂಡು ಕಸಿವಿಸಿಕೊಂಡರು. ಧಾರಿಣಿ, ಏನಾಯ್ತಮ್ಮ ಎಂದು ಗಾಬರಿಯಿಂದ ಕೇಳಿದವರ ಕೈ ಹಿಡಿದುಕೊಂಡವಳು. ಡಾಕ್ಟರ್, ಅಪ್ಪ ಅಲ್ಲಿ ಎದೆ ಹಿಡ್ಕೊಂಡು ಕುಸಿದು ಬಿದ್ದು ಬಿಟ್ಟಿದ್ದಾರೆ. ನಾನೆಷ್ಟೇ ಎಬ್ಬಿಸೋಕೆ ಪ್ರಯತ್ನ ಪಟ್ಟರು ಅವರು ಹೇಳ್ತಾ ಇಲ್ಲ, ಕಣ್ ಕೂಡ ಬಿಡ್ತಾ ಇಲ್ಲ, ನನ್ನ ಹತ್ರ ಮಾತು ಕೂಡ ಆಡ್ತಾ ಇಲ್ಲ. ನನಗೆ ತುಂಬ ಭಯ ಆಗ್ತಿದೆ, ನನ್ನ ಕೈಕಾಲೇ ಆಡ್ತಿಲ್ಲ. ದಯವಿಟ್ಟು ಒಂದ್ಸಲ ಬಂದು ನೋಡಿ ಎಂದಳು ಕಂಪಿಸುವ ಧ್ವನಿಯಿಂದಲೇ. ಅವಳ ಮಾತು ಕೇಳಿ ದಂಗಾದರು ಶ್ಯಾಮ್. ಓ ಮೈ ಗಾಡ್ ಎಂದವರೇ. ಮೇಘ, ಪ್ರಣವ್ನ ಬೇಗ ಗೆಸ್ಟ್ ಹೌಸ್ ಕಡೆಗೆ ಬರೋಕೆ ಹೇಳು ಎಂದವರೇ ಅವಳನ್ನು ಕರೆದುಕೊಂಡು ಗೆಸ್ಟ್ ಹೌಸ್ನತ್ತ ಧಾವಿಸಿ ಬಂದರು. ಗಂಡನ ಆಜ್ಞೆಯ ಮೇರೆಗೆ ಮಗನಿಗೆ ವಿಷಯ ಮುಟ್ಟಿಸಿದರು ಮೇಘ. ವಿಷಯ ತಿಳಿಯುತ್ತಲೇ ಗಾಬರಿಯಾದ ಪ್ರಣವ್ ಒಂದು ಸ್ವಲ್ಪವೂ ತಡ ಮಾಡದೆ ಗೆಸ್ಟ್ ಹೌಸ್ನತ್ತ ಹೋದನು. ಧರೆಗೆ ಉರುಳಿ ಬಿದ್ದಿದ್ದ ಸುಧಾಕರ್ ರವರನ್ನು ಕಂಡು ಬಹಳ ಬೇಸರವಾಗಿತ್ತು ಶ್ಯಾಮ್ ರವರಿಗೆ. ಅವರು ಎದೆ ಹಿಡಿದುಕೊಂಡು ಬಿದ್ದಿರುವುದನ್ನು ಕಂಡೇ ಅವರಿಗೆ ಮನದಟ್ಟಾಗಿತ್ತು. ಅವರಿಗೆ ಹೃದಯಾಘಾತ ಆಗಿದೆ ಎಂಬುದು. ಪ್ರಣವ್, ಸುಧಾಕರ್ನ ಎತ್ಕೊಂಡು ಬಂದು ಕಾರಲ್ಲಿ ಕೂರಿಸು, ಹಾಗೆ ಕಾರ್ನ ನಮ್ಮ ಕ್ಲಿನಿಕ್ ಕಡೆ ತಿರುಗಿಸು ಎಂದರು. ತಡ ಮಾಡದೆ ಅವರನ್ನು ತೋಳಲ್ಲಿ ಎತ್ತಿಕೊಂಡವನು ಕಾರಲ್ಲಿ ಮಲಗಿಸಿದನು. ತಕ್ಷಣ ಕಾರ್ ಹತ್ತಿ ಕೂತರು ಧಾರಿಣಿ ಹಾಗೂ ಶ್ಯಾಮ್. ಕಾರ್ ಅವರ ಆಸ್ಪತ್ರೆಯತ್ತ ಸಾಗಿತ್ತು. ಸುಧಾಕರ್ ರವರನ್ನು ಹಾಸ್ಪಿಟಲ್ಗೆ ಕರೆತಂದ ಶ್ಯಾಮ್ ಅದಾಗಲೇ ಚಿಕಿತ್ಸೆಯನ್ನು ಪ್ರಾರಂಭಿಸಿದ್ದರು. ದುರದೃಷ್ಟವಶಾತ್ ಕೂದಲೆಲೆ ಅಂತರದಿಂದ ಸಾವಿನ ಗಡಿಯಿಂದ ಪಾರಾಗಿದ್ದರು ಸುಧಾಕರ್. ಹೊರಗಡೆ ಕೂತಿದ್ದ ಧಾರಿಣಿ, ಪ್ರಣವ್ ಇಬ್ಬರ ಮುಖದಲ್ಲೂ ಆತಂಕ ಮನೆ ಮಾಡಿತ್ತು. ತನ್ನ ಪಕ್ಕ ಕೂತಿದ್ದವಳತ್ತ ನೋಟ ಹರಿಸಿದನು ಪ್ರಣವ್. ಅದಾಗಲೇ ಹತ್ತು ಅವಳ ಕಣ್ಣುಗಳು ಕೆಂಪಡರಿ ಹೋಗಿವೆ. ಕಣ್ಣುಗಳು ಕೆಂಪು ವರ್ಣಕ್ಕೆ ತಿರುಗಿವೆ. ಅವಳನ್ನು ಆ ಸ್ಥಿತಿಯಲ್ಲಿ ಕಂಡು ಮರುಕ ಹುಟ್ಟಿತು ಅವನಿಗೆ. ಆದರೆ ಸಮಾಧಾನ ಮಾಡಿ ಅವಳನ್ನು ಸಂತೈಸಲು ಅವನ ಬಿಗುಮಾನ ಅಡ್ಡ ಬರುತ್ತಿದೆ. ಮೌನವಾಗಿ ಕೈಕಟ್ಟಿ ಕೂತು ಬಿಟ್ಟನು. ತುಸು ಹೊತ್ತಿನ ನಂತರ ಸುಧಾಕರ್ ರವರಿಗೆ ಪ್ರಜ್ಞೆ ಬಂದಿತ್ತು. ಎಲ್ಲವೂ ಮಂಜು. ತನ್ನ ಮುಂದೆ ನಿಂತಿದ್ದವರನ್ನು ಕಂಡು ಆಶ್ಚರ್ಯಚಕಿತರಾದರು. ಡಾಕ್ಟರ್ ಎಂದು ಅತಿ ಪ್ರಯಾಸದಿಂದ ನುಡಿದರು. ಈಗ ಹೇಗನ್ನಿಸ್ತಾ ಇದೆ ಸುಧಾಕರ್ ಕೇಳಿದರು ಆಸ್ಥೆಯಿಂದ. ಪರವಾಗಿಲ್ಲ ಎಂದರು ಸುಧಾಕರ್. ನೀನು ಎದೆ ಹಿಡ್ಕೊಂಡು ಬಿದ್ದಿದ್ದನ್ನು ನೋಡಿ ನಿನ್ನ ಮಗಳು ಅದೆಷ್ಟೊಂದು ಗಾಬರಿ ಪಡ್ಕೊಂಡು ಗೊತ್ತಾ ನಿಂಗೆ? ಪಾಪ ಆ ಹುಡುಗಿಗೆ ಜೀವನೇ ಹೋದ ಹಾಗಾಗಿತ್ತು ಎಂದವರಿಗೆ ತಂದೆ ಮಗಳನ್ನು ಒಂದು ಮಾಡುವ ಆಸೆ. ಏನೊಂದು ಉತ್ತರಿಸದೆ ಸುಮ್ಮನಾದರು ಸುಧಾಕರ್. ಸರಿ, ನಿನ್ನ ಮಗಳನ್ನು ಕರೆಸ್ತೀನಿ, ಅವಳ ಹತ್ರ ಸ್ವಲ್ಪ ಮಾತಾಡು. ಅದೆಷ್ಟು ಹೆದರುಕೊಂಡಿದ್ಯೋ ಏನೋ ಆ ಹುಡುಗಿ ಎಂದು ಅವರ ಮೌನವನ್ನು ಕಂಡು ನುಡಿದವರು ವಾರ್ಡ್ನಿಂದ ಹೊರಗಡೆ ಬಂದರು. ಅವರು ಬರುತ್ತಿದ್ದ ಹಾಗೆ ಅವರನ್ನು ಸುತ್ತುವರೆದರು ಪ್ರಣವ್ ಹಾಗೂ ಧಾರಿಣಿ. ಡಾಕ್ಟರ್, ಅಪ್ಪ ಈಗ ಹೇಗಿದ್ದಾರೆ? ಏನು ತೊಂದರೆ ಇಲ್ಲ ತಾನೆ ಎಂದು ಕೇಳಿದವಳಿಗೆ, ಹೆದರ್ಕೋಬೇಡಮ್ಮ, ನಿನ್ನಪ್ಪ ಹುಷಾರಾಗೇ ಇದ್ದಾನೆ, ಯಾವ ತೊಂದರೆನೂ ಇಲ್ಲ ಎಂದರು ನಸುನಗುತ್ತಲೇ. ಡ್ಯಾಡ್, ಅವರಿಗೆ ಏನಾಗಿತ್ತು ಎಂದು ಕೇಳಿದನು ಪ್ರಣವ್. ಏನಿಲ್ಲ, ಸಣ್ಣ ಹೃದಯಾಘಾತ ಆಗಿತ್ತು ಅಷ್ಟೇ, ಗಾಬರಿ ಪಡುವಂಥದ್ದು ಏನಿಲ್ಲ ಎಂದರು ಶ್ಯಾಮ್. ನಾನು ಅವರನ್ನು ನೋಡಬಹುದಾ ಎಂದು ಕೇಳಿದವಳಿಗೆ, ಧಾರಾಳವಾಗಿ ಎಂದು ಉಸಿರಿದರು. ತಕ್ಷಣ ತಂದೆಯನ್ನು ಕಾಣಲು ವಾರ್ಡ್ನತ್ತ ಓಡಿದಳು ಧಾರಿಣಿ. ಹಾಸಿಗೆಯ ಮೇಲೆ ಸೂಡು ದಿಟ್ಟಿಸುತ್ತಾ ಮಲಗಿದ್ದ ತಂದೆಯನ್ನು ಕಂಡು ಅವಳ ಮನ ಅವಳನ್ನು ನಿಂದಿಸಿದ ಹಾಗಾಯಿತು. ನೀನು ಯಾಕೆ ಬಂದೆ? ನಾನು ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ನೋಡ್ಕೊಂಡು ಹೋಗೋಕ? ಆಗಲಿ ಊರಿಗೆ ಹೋಗ್ಬೇಕಂತ ಹೊರಟಿದ್ದೀಯಲ್ಲ, ಈಗ ನೀನು ಧಾರಾಳವಾಗಿ ಹೋಗಬಹುದು, ನಿನ್ನನ್ನು ತಡೆಯೋರು ಯಾರೂ ಇಲ್ಲ ಎಂದರು. ತಕ್ಷಣ ಅವರತ್ತ ಓಡಿ ಬಂದವಳು ಅವರ ಎದೆಯ ಮೇಲೆ ತಲೆಯಿಟ್ಟು, ಯಾಕಪ್ಪ ಹೀಗೆಲ್ಲ ಮಾತಾಡ್ತೀರಾ? ನನಗೆ ನಿಮ್ಮ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆಯಪ್ಪ. ನಿಮ್ಮನ್ನು ಬಿಟ್ಟು ನಾನೆಲ್ಗೂ ಹೋಗೋದಿಲ್ಲ. ಅಮ್ಮನನ್ನು ಕಳ್ಕೊಂಡು ಅನುಭವಿಸಿದ್ದೆ ಸಾಕು. ಈಗ ನಿಮ್ಮನ್ನು ಕಳ್ಕೊಳ್ಳೋಕೆ ನಾನು ತಯಾರಿಲ್ಲ. ಇನ್ಯಾವತ್ತೂ ಹೋಗೋ ಮಾತನ್ನು ನಾನು ಆಡಲ್ಲ. ನನ್ನ ಕ್ಷಮಿಸಿಬಿಡಿ ಅಪ್ಪ ಎಂದು ಗೋಗರೆದಳು. ಮೆಲ್ಲಗೆ ಮಗಳ ತಲೆಯ ಮೇಲೆ ಕೈಯಿಟ್ಟ ಅವರ ಕಣ್ಣಿಂದ
ಜಾರಿದ ಖುಷಿಯ ಕಂಬನಿ ಎಂದು ದಿಂಬು ಸೇರಿತ್ತು. ಸರಿನಪ್ಪ, ನೀವು ಮಲಗಿ ರೆಸ್ಟ್ ಮಾಡಿ. ನನಗೆ ಡಾಕ್ಟರ್ ಹತ್ರ ಸ್ವಲ್ಪ ಮಾತಾಡೋಕ್ಕಿದೆ. ನಾನು ಅವರಲ್ಲಿ ಕ್ಷಮೆ ಕೇಳಬೇಕು ಎಂದವಳೇ ಅಲ್ಲಿಂದ ಎದ್ದು ಹೊರಬಂದರೆ ಸುಧಾಕರ್ ಅವರ ತುಟಿಯಂಚಲ್ಲಿ ನಗು ಮೂಡಿತ್ತು. ಅವರು ಚೇತರಿಸಿಕೊಳ್ಳುತ್ತಿದ್ದ ಹಾಗೆ ಮನೆಗೆ ಹಿಂದಿರುಗಿದ್ದನು ಪ್ರಣವ್. ಹೊರಗಡೆ ಏನನ್ನೋ ಯೋಚಿಸುತ್ತಾ ಕೂತಿದ್ದವರ ಬಳಿ ಬಂದವಳು, ಥ್ಯಾಂಕ್ಸ್ ಡಾಕ್ಟರ್. ನಾನು ಆಡಿದ ಯಾವ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನನ್ನ ತಂದೆಯನ್ನು ಉಳಿಸಿಕೊಟ್ಟಿದ್ದಕ್ಕೆ. ನನ್ನ ತಂದೆ ಯಾವಾಗಲೂ ಹೇಳೋರು, ನಮ್ಮ ಡಾಕ್ಟ್ರು ದೇವರಿದ್ದ ಹಾಗೆ ಅಂತ. ಆಗೆಲ್ಲ ನನಗೆ ತುಂಬ ಸಿಟ್ಟು ಬರೋದು. ಯಾಕಂದರೆ ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇದ್ದದ್ದು ಬರೀ ಅಸಮಾಧಾನ, ಕೋಪ. ಆದರೆ ಈಗ ನಿಮ್ಮತನದ ಅರಿವು ನನಗೆ ಆಗಿದೆ. ಈಗ ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇರೋದು ಗೌರವ ಅಷ್ಟೇ. ಅಮ್ಮನನ್ನು ಕಳ್ಕೊಂಡ ನನಗೆ ಎಲ್ಲಿ ತಂದೆನ ಕೂಡ ಕಳ್ಕೊಂಡು ಬಿಡ್ತೀನಿ ಅಂತ ಭಯವಾಗಿತ್ತು. ಆದರೆ ನೀವು ನನ್ನ ತಂದೆನ ಉಳಿಸಿಕೊಟ್ರಿ. ನಿಮ್ಮ ಋಣನ ನಾನು ಹೇಗೆ ತೀರಿಸಬೇಕೋ ಗೊತ್ತಾಗ್ತಿಲ್ಲ ಎಂದು ತನ್ನ ಮುಂದೆ ಕೈ ಜೋಡಿಸಿ ಕಣ್ಣೀರು ಹಾಕಿದಳು. ಅದು ತೋರಿಕೆಯ ಮಾತಲ್ಲ, ಅವಳ ಹೃದಯಾಂತರಾಳದಿಂದ ಬಂದ ಮಾತು. ನನ್ನ ಋಣನ ತೀರಿಸೋದು ತುಂಬ ಸುಲಭನಮ್ಮ ಎಂದವರು, ನನ್ನ ಒಂದು ಮಾತನ್ನು ನಡೆಸಿಕೊಡ್ತೀಯಾ ಎಂದು ಕೇಳಿದರು. ಆದರೆ ಅವರ ಆ ಬೇಡಿಕೆ ಅವಳ ಜೀವನವನ್ನೇ ಬದಲಾಯಿಸುವುದರಲ್ಲಿದೆ ಎಂಬ ಸಣ್ಣ ಸುಳಿವು ಕೂಡ ಅವಳಿಗಿರಲಿಲ್ಲ. ಇದೇನು ಡಾಕ್ಟರ್, ಹೇಗೆ ಹೇಳ್ತಾ ಇದ್ದೀರಾ? ಸಾವಿನ ಬಾಗಿಲ ತನಕ ಹೋಗಿದ್ದ ನನ್ನ ತಂದೆನ ಕಾಪಾಡಿದವರು ನೀವು. ನಿಮ್ಮ ಮಾತನ್ನು ನಾನು ನಡೆಸಿಕೊಡಲ್ಲ ಅಂತೀನ? ಅದೇನು ಅಂತ ಹೇಳಿ ಡಾಕ್ಟರ್. ಖಂಡಿತ ಆ ಮಾತನ್ನು ನಾನು ನಡೆಸಿಕೊಡ್ತೀನಿ ಎಂದಳು ಖುಷಿಯಿಂದಲೇ. ಸರಿಯಾಗಿ ಯೋಚನೆ ಮಾಡಮ್ಮ ಧಾರಿಣಿ. ಒಂದ್ಸಲ ಮಾತು ಕೊಟ್ಟ ಮೇಲೆ ಹಿಂಪಡೆಯೋಕೆ ಆಗಲ್ಲ ಎಂದರು ಗಂಭೀರವಾಗಿ ಶ್ಯಾಮ್. ತಕ್ಷಣ ಅವಳ ಬಲಗೈಯ ಮೇಲೆ ತನ್ನ ಬಲಗೈ ಇಟ್ಟವಳು, ಇದರಲ್ಲಿ ಯೋಚನೆ ಮಾಡೋದು ಏನೂ ಇಲ್ಲ ಡಾಕ್ಟರ್. ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ನನ್ನ ಮಾತಿಗೆ ನಾನು ಬದ್ಧಳಾಗಿರ್ತೀನಿ ಎಂದಳು. ಆ ಒಂದು ಮಾತು ಅವಳ ಭವಿಷ್ಯವನ್ನೇ ಬೇರೆ ದಿಕ್ಕಿನೆಡೆಗೆ ಕೊಂಡೊಯ್ಯುವುದರಲ್ಲಿತ್ತು. ಹಾಗಾದರೆ ನನ್ನ ಮಗ ಪ್ರಣವ್ನ ಮದುವೆ ಆಗು. ಅವನ ಬಾಳ ಸಂಗಾತಿಯಾಗಿ ನಮ್ಮನೆ ಸೊಸೆಯಾಗಿ ಬಾ ಎಂದರು ಶ್ಯಾಮ್. ಅವಳ ಮಾತು ಕೇಳಿ ಒಮ್ಮಿಂದೊಮ್ಮೆಲೆ ಸಿಡಿಲು ಬಡಿದ ಹಾಗಾಗಿತ್ತು ಅವಳಿಗೆ. ಆದರೆ ಮಾತನ್ನಂತೂ ಈಗಾಗಲೇ ಕೊಟ್ಟಿದ್ದಾಳಲ್ಲವೇ. ಮುಂದುವರಿಯುವುದು.